ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ಈ ಗಿರ್ ದತ್ತಾತ್ರೇಯ ಟೆಂಪಲ್ ಗುಜರಾತ್ನಲ್ಲಿದೆ. ಗುಜರಾತಲ್ಲಿರುವಂಥ ಜಿಯುಗಢಿಂದ 8 ಕಿಲೋಮೀಟರ್ ದೂರದಲ್ಲಿ ನಾವು ಈ ದೇವಸ್ಥಾನಕ್ಕೆ ಡಿಯು ಇಂದ ಹೋಗಿದ್ದೀವಿ. 160 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ನಮಗೆ ಡಿಯು ಇಂದ 160 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಸಿಗುತ್ತೆ. ನಾವು ಬೆಂಗಳೂರಿಂದ ಕಾರಲ್ಲಿ ಡೈರೆಕ್ಟಾಗಿ ಗಿರ್ ದತ್ತಾತ್ರೇಯ ಟೆಂಪಲ್ ಸೇರಬೇಕಾದ್ರೆ ಸುಮಾರು ನಮಗೆ 1800 ಕಿಲೋಮೀಟರ್ ದೂರದಲ್ಲಿದೆ. ನಾವು ಕಾರ್ ಜರ್ನಿ ಅಂದರೆ ಸುಮಾರು ನಮಗೆ 1800 ಕಿಲೋಮೀಟರ್ ದೂರ ಆಗುತ್ತೆ. ನ್ಯಾವಿಗೇಷನ್ ನೋಡ್ರಿ ಈ ಥರ ಬರುತ್ತೆ. ಅದೇ ನಾವು ಟ್ರೈನಲ್ಲಿ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ನಾವು ರಾಜ್ಕೋಟ್ ಸೇರ್ಕೋಬೇಕು. ರಾಜ್ಕೋಟಿಂದ 150 ಕಿಲೋಮೀಟರ್ ದೂರದಲ್ಲಿ ನಮಗೆ ಈ ದೇವಸ್ಥಾನ ಬಸ್ಸು ಕ್ಯಾಬಲ್ಲಿ ಹೋಗ್ಬೋದು ಆರಾಮಾಗಿ. ನಾವು ಜಿಯುಗಢಿಂದ 8 ಕಿಲೋಮೀಟರ್ ದೂರದಲ್ಲಿ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬೆಟ್ಟ ಹತ್ತಬೇಕಂದ್ರೆ ಸುಮಾರು ನಮಗೆ 10,000 ಮೆಟ್ಲು ಮಾರ್ಗ ಇದೆ. ಇಲ್ಲ ನಮ್ಗೆ 10,000 ಮೆಟ್ಲು ಹತ್ತೋಕ್ಕಾಗಲ್ಲ ಅಂದರೆ ಅಂಬಾಜಿ ದೇವಸ್ಥಾನ ಗಂಟ 5,000 ಮೆಟ್ಲು. ಆ 5,000 ಮೆಟ್ಲಿಗೆ ರೋಪ್ವೇ ಇದೆ. ಮತ್ತು ಅಂಬಾಜಿ ದೇವಸ್ಥಾನ ರೋಪ್ವೇಯಲ್ಲಿ ಸೇರಿಕೊಂಡು ಅಲ್ಲಿಂದ 5,000 ಮೆಟ್ಲು ದತ್ತಾತ್ರೇಯ ಟೆಂಪಲ್ ಸೇರ್ಕೋಬೋದು. ನಾವು 5,000 ಮೆಟ್ಲು ಹತ್ತೋಕ್ಕಾಗಲ್ಲ ಅಂದರೆ ಡೋಲಿ ಅವರು ಇರ್ತಾರೆ. ಡೋಲಿಯಲ್ಲಿ ನಾವು 5,000 ಮೆಟ್ಲು ಹತ್ತಿ ಮತ್ತೆ ಕರ್ಕೊಂಬಂದು ರೋಪ್ವೇ ಹತ್ರ ಬಿಡ್ತಾರೆ. ನಾವು ಡೋಲಿಯಲ್ಲೂ ಜರ್ನಿ ಮಾಡ್ಬೋದು. ನಾವೀಗ ಪ್ರೆಸೆಂಟು ಅಂಬಾಜಿ ದೇವಸ್ಥಾನಕ್ಕೆ ಹೋಗುವಂಥ ರೋಪ್ವೇ ಸ್ಟೇಷನಲ್ಲಿದ್ದೀವಿ. ಇದು ಟಿಕೆಟ್ ಚಾರ್ಜ್ ಬಂದು 1 ವೇಗೆ 400 ತೊಗೊತಾರೆ, 2 ವೇ ಆದರೆ 700 ತೊಗೊತಾರೆ. ನಮಗೆ ಸುಮಾರು 2 ಅವರ್ ಆಯಿತು ಟಿಕೆಟ್ ತೊಗೊಂಡು ಒಳಗಡೆ ಬಂದಿದ್ದೀವಿ. ಒಳಗಡೆ ಬರೋಷ್ಟಿಗೆ ನಮಗೆ ಸುಮಾರು 2 ಅವರ್ಸ್ ಟೈಮ್ ವೇಸ್ಟ್ ಆಯಿತು. ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ, ಡೈರೆಕ್ಟಾಗಿ ಟಿಕೆಟ್ ತೊಗೊಂಡ್ವಿ. ಡೈರೆಕ್ಟ್ ಟಿಕೆಟ್ ತೊಗೊಳಕ್ಕೆ ನಮಗೆ ಕ್ಯೂ ಅಲ್ಲಿ 2 ಅವರ್ ಟೈಮ್ ವೇಸ್ಟ್ ಆಯಿತು. ಟಿಕೆಟ್ ತೊಗೊಂಡಾದ್ಮೇಲೆ ಈ ಥರ ಒಳಗಡೆ ಬರ್ಬೋದು. ನಾವು ಒಳಗಡೆ ಬಂದಾಗ ಒಬ್ಬ ಹುಡುಗ ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಹತ್ತು 15 ನಿಮಿಷ ನಾವು ಹುಡುಗಂದು ಡ್ಯಾನ್ಸ್ ಎಂಜಾಯ್ ಮಾಡಿಕೊಂಡು ರೋಪ್ವೇ ಹತ್ರ ಕ್ಯೂ ಅಲ್ಲಿ ಬಂದ್ವಿ. ರೋಪ್ವೇ ಬಾಕ್ಸ್ ಬಂತು. ಆ ಬಾಕ್ಸಲ್ಲಿ ಸುಮಾರು 8 ಜನ ನಾವು ಜರ್ನಿ ಮಾಡ್ಬೋದು ಒಂದು ಟೈಮ್ಗೆ. ನಾವು 4 ಮೆಂಬರ್ಸ್ ಇದ್ವಿ, ಬೇರೆಯವರು 4 ಜನ ಇದ್ದರು. ಟೋಟಲ್ 8 ಜನ ನಾವು ರೋಪ್ವೇಯಲ್ಲಿ ಹೊರಟಿದ್ದೀವಿ. ಈಗ
ನಾವೀಗ ರೋಪ್ವೇಯಲ್ಲಿ ಹೋಗ್ತಾ ಇದ್ದೀವಿ. ರೋಪ್ವೇಯಲ್ಲಿ ಹೋಗ್ತಾ ನಮಗೆ ಈ ಗಿರ್ನಾರ್ ಪರ್ವತಗಳ ದೃಶ್ಯ ಹೆಂಗೆ ಕಾಣ್ತದೆ ಅಂದರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದರೆ ತುಂಬ ಸುಂದರವಾಗಿ ಕಾಣ್ತವೆ. ಮತ್ತು ನಾವು ಈ ಗಿರ್ನಾರ್ ಪರ್ವತಗಳನ್ನ ಪುರಾತನವಾದ ದೇವಸ್ಥಾನಗಳು ಸುಮಾರು 800 ದೇವಸ್ಥಾನಗಳು, ಮೇಲ್ಪಟ್ಟು ದೇವಸ್ಥಾನಗಳು ಈ ಗಿರ್ನಾರ್ ಪರ್ವತಗಳಲ್ಲಿ ಇತ್ತಂತೆ. ಈಗ ಕೆಲವೇ ದೇವಸ್ಥಾನಗಳು ಮಾತ್ರ ನೋಡೋಕ್ಕಾಗ್ತೈತೆ. ಮಿಕ್ಕಿದ ದೇವಸ್ಥಾನಗಳೆಲ್ಲ ದಾರಿಗಳೆಲ್ಲ ಬಂದಾಗಿದೆ, ಹಾಗಾಗಿ ಅವೆಲ್ಲ ನೋಡೋಕ್ಕಾಗಲ್ಲ. ಸುಮಾರು ಕೆಲವು ದೇವಸ್ಥಾನಗಳು ಮಾತ್ರ ಇಲ್ಲಿ ನಾವು ದರ್ಶನ ಮಾಡ್ಬೋದು. ಇವು ದೇವರ ಪರ್ವತಗಳಂತಾನೆ ಕರೆಯುತ್ತಾರೆ ಇವ್ರನ್ನ. ಈ ಪರ್ವತಗಳು ಬಂದು ಹಿಮಾಲಯ ಪರ್ವತಕ್ಕಿಂತ ಮುಂಚಿತವಾಗಿ ಉದ್ಭವ ಆಗಿರುವಂಥ ಪರ್ವತಗಳಂತೆ. ಈ ಪರ್ವತಗಳಿಗೆ ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆಯಂತೆ. ಮತ್ತು ಇದು ದೇವತೆಗಳು ಸೃಷ್ಟಿ ಮಾಡಿರುವಂಥ ಗಿರ್ನಾರ್ ಪರ್ವತಗಳಂತಲೂ ಕರೀತಾರೆ. ಈ ದೇವತೆಗಳು ತುಂಬ ಪ್ರಥಮ ಬಾರಿಗೆ ಗುರುದತ್ತಾತ್ರೇಯ ಮೊದಲ ಬಾರಿಗೆ ಪಾದವನ್ನು ಮೋಪಿರುವಂಥ ಬೆಟ್ಟಗಳು ಅಂತ ಇಲ್ಲಿ ಜನ ಹೇಳ್ತಾರೆ. ನಾವು ರೋಪ್ವೇಯಲ್ಲಿ ಹೋಗೋವಾಗ ಹಲವಾರು ದೇವಸ್ಥಾನಗಳು ಕಾಣ್ತವೆ ನಮಗೆ. ಈ ಬೆಟ್ಟಗಳ ಮಧ್ಯೆ ನಮಗೆ ಸುಮಾರು 800ಕ್ಕೂ ಹೆಚ್ಚು ದೇವಸ್ಥಾನಗಳು, ಜೈನ ದೇವಸ್ಥಾನಗಳು, ಹಿಂದೂ ದೇವಸ್ಥಾನಗಳು ಇದ್ದು ಅಂತ ಪುರಾಣ ಹೇಳ್ತೈತೆ. ನಾವು ರೋಪ್ವೇಯಲ್ಲಿ ಹೋಗುವಾಗ ರೋಪ್ವೇಯಿಂದ ಕೆಳಗಡೆ ನೋಡಿದಾಗ ನಮ್ಗೆ ನೋಡಿ ಎಷ್ಟು ಸುಂದರವಾಗಿ ಆ ಸ್ಟೆಪ್ಸ್ನ ರೆಡಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಫಾರೆಸ್ಟಲ್ಲಿ ಆ ಸ್ಟೆಪ್ಸ್ ರೆಡಿ ಮಾಡೋಕ್ಕೆ ಸುಮಾರು 6 ವರ್ಷಗಳ ಕಾಲ ಸಮಯ ತಗೊಂಡಿದೆ ಅಂತೆ ಅನ್ನೋ ಸ್ಥಳೀಯರು ಹೇಳ್ತಾರೆ. ನಾವು ರೋಪ್ವೇಯಲ್ಲಿ ಹೋಗುವಾಗ ಆ ಗಿರಿ ಪರ್ವತಗಳು ಎಷ್ಟು ಸುಂದರವಾಗಿ ಕಾಣ್ತವೆ ಅಂದರೆ, ಬಹಳ ಸುಂದರವಾಗಿ ಈ ಗಿರಿ ಪರ್ವತಗಳು ಸಾವಿರಾರು ಎಕರೆ ಇರುವಷ್ಟು ಈ ಗಿರಿನಾಥ್ ಪರ್ವತಗಳು ತುಂಬ ಸುಂದರವಾಗಿ ಕಾಣ್ತವೆ. ಗುರುದತ್ತಾತ್ರೇಯರು ಮೊದಲ ಬಾರಿಗೆ ಈ ಬೆಟ್ಟಗಳಲ್ಲಿ ಹೆಜ್ಜೆಯನ್ನು ಇಕ್ಕಿರೋ ಗುತ್ತು ಇಲ್ಲಿ ಈ ದೇವಸ್ಥಾನದಲ್ಲಿ ಇದೆ. ನಾವೆಲ್ಲ ತಪ್ಪದೆ ಒಂದ್ಸತಿ ಆದರೂ ಈ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಮತ್ತೆ ಅಲ್ಲಿ ಅಂಬಾಜಿ ಮಾತೆ ಶಕ್ತಿಪೀಠ ಇದೆ, ಆ ದೇವ್ರನ್ನ
ದರ್ಶನ ಮಾಡಿಕೊಂಡು ಪಾರ್ವತಿ ದೇವಿಯನ್ನು ದರ್ಶನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ತುಂಬ ಜನ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಹಲವಾರು ದೇವಸ್ಥಾನಗಳಿವೆ ಇಲ್ಲಿ. ಈಗಲೂ ಹಲವಾರು ದೇವಸ್ಥಾನಗಳು ದರ್ಶನ ಇದೆ, ಪೂಜೆ ಇದೆ. ತಪ್ಪದೆ ಈ ದೇವಸ್ಥಾನ ಒಂದ್ಸತಿ ನೋಡಬೇಕು. ಈ ಗಿರ್ನಾರ್ ಪರ್ವತಗಳಲ್ಲಿ ಮೊದಲು ನಮಗೆ ರೋಪ್ವೇಯಲ್ಲಿ 5,000 ಮೆಟ್ಲು ರೋಪ್ವೇಯಲ್ಲಿ ಇಳಿದಿದ ತಕ್ಷಣ ನಮಗೆ ಫಸ್ಟು ಸಿಗೋದೆ ಅಂಬಾಜಿ ಶಕ್ತಿಪೀಠ. ನಾವು ಶಕ್ತಿಪೀಠ ಗಂಟೆ ಮಾತ್ರ ಹೋಗಿದ್ದೀವಿ. ಅಲ್ಲಿಂದ ದತ್ತಾತ್ರೇಯ ಟೆಂಪಲ್ಗೆ ಹೋಗ್ಬೇಕಂದ್ರೆ 5,000 ಮೆಟ್ಲು ನಾವು ಹತ್ತಿ ಹೋಗ್ಬೇಕಾಯ್ತು. ಹಾಗಾಗಿ ನಮಗೆ ಆರೋಗ್ಯ ಸ್ವಲ್ಪ ತೊಂದರೆ ಇರೋದರಿಂದ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಅದನ್ನು ನಿಮಗೆ ವಿಡಿಯೋಲಿ ಆ ದೇವಸ್ಥಾನನ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಂತೂ ನಾವು ರೋಪ್ವೇಯಲ್ಲಿ ಮೇಲೆ ಬಂದು ಸೇರಿದ್ದೀವಿ. 7 ನಿಮಿಷಗಳ ಕಾಲ ನಮಗೆ ಈ ರೋಪ್ವೇ ಜರ್ನಿ ಇರ್ತದೆ. ತುಂಬ ಸುಂದರವಾದ ಜರ್ನಿ ಇದು. ಮೇಲೆಯಿಂದ ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತವೆ ಅಂದರೆ ತುಂಬ ಸುಂದರವಾಗಿ ಈ ರೋಪ್ವೇಯಲ್ಲಿ ನಾವು ನೋಡ್ಬೋದು. ನಾವೀಗ ರೋಪ್ವೇಯಲ್ಲಿ ಅಂಬಾಜಿ ದೇವಸ್ಥಾನ ಗಂಟ ಬಂದ್ವಿ ನೋಡಿ. ನಮ್ಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಗುರು ದತ್ತಾತ್ರೇಯ ಟೆಂಪಲ್, ಗಿರ್ನಾರ್ ಗುರು ದತ್ತಾತ್ರೇಯ ಟೆಂಪಲ್ ಅಂತಾರೆ ಇದು. ಈ ದೇವಸ್ಥಾನ ಇಲ್ಲಿಂದ ಸುಮಾರು 5,000 ಮೆಟ್ಲಿದೆ. ನಾವು ನಡ್ಕೊಂಡೇ ಹೋಗ್ಬೇಕು, ಬೇರೆ ರೋಪ್ವೇ ಯಾವುದೂ ಇಲ್ಲ. ಮತ್ತು ಸ್ಟೆಪ್ಸ್ ಹತ್ತೋಕ್ಕಾಗಲ್ಲ ಅನ್ನೋರು ಡೋಲಿಯಲ್ಲಿ ಹೋಗ್ಬೋದು. ಈ ಗಿರಿ ದತ್ತಾತ್ರೇಯ ಟೆಂಪಲ್ಗೆ ಟೋಟಲ್ 10,000 ಸ್ಟೆಪ್ಸ್ ಇರೋದು. ಅದರಲ್ಲಿ 5,000 ಸ್ಟೆಪ್ಸ್ ನಾವು ರೋಪ್ವೇಯಲ್ಲಿ ಕವರ್ ಮಾಡ್ಬೋದು. ಇನ್ನು 5,000 ಸ್ಟೆಪ್ಸ್ನ ನಾವು ಹತ್ತೇ ಹೋಗ್ಬೇಕು. ನೋಡಿ ಕಾಣ್ತಾ ಇದೆಯಲ್ಲ, ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಗುರು ದತ್ತಾತ್ರೇಯ ಟೆಂಪಲ್ಗೆ 5,000 ಮೆಟ್ಲು ನಾವು ಹತ್ತೇ ಹೋಗ್ಬೇಕು, ಇಲ್ಲಾಂದರೆ ಡೋಲಿಯಲ್ಲಿ ಹೋಗ್ಬೇಕು. ನೋಡಿ ಅಲ್ಲೊಂದು ಆರ್ಚ್ ಥರ ಮಾಡಿದ್ದಾರೆ ಫೋಟೋಶೂಟ್ಗೆ ಅಂತ. ಅಲ್ಲಿ ಕಾಣಿದ್ರೆ ನಮಗೆ 3 ಪರ್ವತಗಳು ಎಷ್ಟು ಚೆನ್ನಾಗಿ ಕಾಣ್ತವೆ ಅಂದರೆ ತುಂಬ ಸುಂದರವಾಗಿ ಕಾಣ್ತವೆ. ನಮ್ಗೆ ಅಲ್ಲಿ ಕಾಣ್ತಾ ಇರೋದೇ ಅಂಬಾಜಿ ಶಕ್ತಿಪೀಠ. ನೋಡಿದ್ರಲ್ಲ, ಈ ಶಕ್ತಿಪೀಠ ತುಂಬ ಪುರಾತನವಾದದ್ದು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಎಷ್ಟು ಹಳೆಯದು ಅಂದರೆ ಶ್ರೀಕೃಷ್ಣ ದೇವರಿಗೆ ಇಲ್ಲಿ ತಲೆ ಕೂದಲು ತೆಗೆದಿದ್ದಾರಂತೆ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ನೋಡಿ ಈ ಕಡೆ ಹೋಗ್ತಾ ಇದ್ದಾರಲ್ಲ ಜನ, ಹಿಂಗಿಂದ ಸೀದಾ ಹೋದರೆ ಗಿರಿ ದತ್ತಾತ್ರೇಯ ಟೆಂಪಲ್ಗೆ ನಾವು ಹೋಗ್ಬೋದು. ಸುಮಾರು 5,000 ಮೆಟ್ಲು ಹತ್ತಿ ಹೋಗ್ಬೇಕಾಗ್ತದೆ. ನಮ್ಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಗಿರಿ ದತ್ತಾತ್ರೇಯ ಟೆಂಪಲ್. ನೋಡಿ ಎಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಗಿರಿ ದತ್ತಾತ್ರೇಯ ಟೆಂಪಲ್ಗೆ ಸುಮಾರು ಹೊಸದಾಗಿ ಮದುವೆ ಆಗಿರೋರು ತುಂಬ ಜನ ಬಂದು ಎಲ್ಲೂ ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಏನು ಅಂದರೆ ಇಲ್ಲೂ ತಾಯಿ ವಿಗ್ರಹ ಹೊಂದಿದೆ. ಅದಕ್ಕೆ ನಾವು ಕಾಯಿ ನೆನೆಸಿದರೆ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದು ಖಂಡಿತವಾಗಲೂ ಆಗ್ತದೆ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪಕ್ಕದಲ್ಲೇ ಒಂದು ಈಶ್ವರನದು ಲಿಂಗ ಇದೆ ನೋಡಿ. ನಾವು ನಮ್ಮವರೆಲ್ಲ ಅಂಟಿಸ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ತುಂಬ ಜನನೂ ಅಂಟಿಸಿದ್ದಾರೆ, ಅಂಟ್ಕೊಂಡಿದೆ.
ನೋಡಿ ಯಾವ ಥರ ಅಂಟಿಸ್ತಾರೆ ಅಂತ ದೇವ್ರನ್ನ ಬೇಡ್ಕೊತಾ ಇದ್ದಾರೆ. ಅಂಟಿಸ್ಕೊಂಡು ನಾವು ಕೆಲಸಗಳು ನಾವು ಏನಾದರೂ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ಆಗ್ತದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಡೋಲಿ ಅಂದರೆ ಈ ಥರ ಡೋಲಿಯಲ್ಲಿ ತಗೊಂಡೋಗ್ತಾರೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಡೋಲಿಯಲ್ಲಿ ನಾವು ಸೀದಾ ಹಿಂಗೆ ದೇವಸ್ಥಾನ ಪಕ್ಕದಲ್ಲಿ ಹೋದರೆ 5,000 ಸ್ಟೆಪ್ಸ್ ನಾವು ಹೋದರೆ ಗುರುದತ್ತಾತ್ರೇಯ ಟೆಂಪಲ್ ಬರುತ್ತೆ. ಈ ಗಿರಿದತ್ತಾತ್ರೇಯ ಟೆಂಪಲ್ನ ಪ್ರತಿಯೊಬ್ಬರು ದರ್ಶನ ಮಾಡಬೇಕು ಅಂತ ಆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನಾವು ಬ್ಯಾಂಗ್ಳೂರಿಂದ ಈ ಗಿರಿದತ್ತಾತ್ರೇಯ ಟೆಂಪಲ್ಗೆ ನೋಡಿ, ಗಿರಿದತ್ತಾತ್ರೇಯ ಟೆಂಪಲ್ ಮ್ಯಾಪ್ ಇದು. ಯಾವ ದೇವಸ್ಥಾನ ಎಲ್ಲೆಲ್ಲಿದೆ, ಯಾವ ಥರ ನಾವು ಹೋಗ್ಬೇಕು ಅನ್ನೋದಕ್ಕೆ ಎಲ್ಲ ನಮಗೆ ಕನ್ಫ್ಯೂಷನ್ ಆಗ್ದಂಗೆ ಅಲ್ಲಿ ಬರೆದಿಕ್ಕಿರ್ತಾರೆ. ತೊಂದರೆ ಇಲ್ಲ, ಎಲ್ಲ ಕನ್ಫ್ಯೂಷನ್ ಏನಾಗಲ್ಲ. ನಾವು ಈ ದೇವಸ್ಥಾನಕ್ಕಾಗಿ ಬೆಂಗಳೂರಿಂದ ಕಾರಲ್ಲಿ 4 ಜನ ಬಂದಿದ್ದೀವಿ. ತುಂಬ ಚೆನ್ನಾಗಿ ಎಲ್ಲ ದರ್ಶನಗಳು ಮಾಡಿಕೊಂಡು ಎಲ್ಲ ದೇವಸ್ಥಾನದ್ದು ಓಂ ಭೀಮಾಶಂಕರ್, ತ್ರಯಂಬಕೇಶ್ವರ ಮತ್ತು ಹಲವಾರು ದೇವಸ್ಥಾನಗಳು ನೋಡಿಕೊಂಡು ಇಲ್ಲಿ ಗಂಟ ಬಂದಿದ್ದೀವಿ. ನಾವೀಗ ರೋಪ್ವೇಯಲ್ಲಿ ಕೆಳಕ್ಕೆ ಬಂದ್ವಿ. ಕೆಳಗಡೆ ಬಂದು ನಾವು ಕೆಳಗಡೆ ಬರೋ ಅಷ್ಟೊತ್ತಿಗೆ ನಾವು ಹತ್ತಿದ್ದು ಒಂದು 8, 8:30, 9 ಗಂಟೆ ಆಗಿತ್ತು. ಕೆಳಗಡೆ ಬರೋ ಅಷ್ಟೊತ್ತಿಗೆ ನಮಗೆ ಸುಮಾರು ಒಂದು 11:30, 12 ಗಂಟೆ ಆಗಿತ್ತು. 11:30, 12 ಗಂಟೆ ಆಗಿತ್ತು. ನಾನು ಟಿಫನ್ ಮಾಡಿರಲಿಲ್ಲ. ಟಿಫನ್ ಮಾಡಬೇಕು ಅಂತ ಒಳ್ಳೆ ಹೋಟ್ಲು ಹುಡುಕ್ತಾಯಿದ್ರೆ ಪಕ್ಕದಲ್ಲೇ ಒಂದು ಹೋಟ್ಲಿತ್ತು. ನೋಡಿದ್ವಿ, ಅಲ್ಲೊಂದು ಮೆನು ಕೊಟ್ಟರು. ಅಲ್ಲಿ ಒಂದು ಅವಲಕ್ಕಿ ತೊಗೊಂಡು ತಿಂದು ದರ್ಶನ ಎಲ್ಲ ಆದಮೇಲೆ ನೋಡಿ, ಅಲ್ಲಿ ಇದೆಯಲ್ಲ ಬ್ಲ್ಯಾಕ್ ಕಾರ್, ನಮ್ಮದೇನದು ಕಾರಲ್ಲೇ ಬಂದಿದ್ದು ಬ್ಯಾಂಗ್ಳೂರಿಂದ. ಮತ್ತು ಎಲ್ಲರೂ ಈ ವಿಡಿಯೋನ ತಪ್ಪದೇ ನೋಡಿದ್ದೀರ ಅಂದ್ಕೊಂಡಿದ್ದೀನಿ. ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಪುನರ್ದರ್ಶನ ಪ್ರಾಪ್ತಿರಸ್ತು.